ಸಂಜು ವರ್ಡ್ಸ್ ಗೀತಾ 2 ಸಿನಿಮಾ ಪ್ರೇಕ್ಷಕರ ಮನಗೆದ್ದಿದೆ. ರಚಿತಾ ರಾಮ್ ಮತ್ತು ಶ್ರೀನಗರ ಕಿಟ್ಟಿ ಆಕ್ಟಿಂಗ್ಗೆ ಜನ ಫಿದಾಗಿದ್ದಾರೆ. ಈ ನಡುವೆ ಸಿನಿಮಾ ತಂಡ ರಚಿತಾ ರಾಮ್ ವಿರುದ್ಧ ಕೆಂಡ ಕಾರಿದ್ದಾರೆ. ನಮ್ಮ ಚಿತ್ರದ ನಾಯಕಿಯಾದ ರಚಿತಾ ರಾಮ್ ಅವರು ನಮ್ಮ ಪ್ರಮೋಷನ್ಗೆ ಬರ್ತಾ ಇಲ್ಲ. ಈಗ ಆಲ್ರೆಡಿ ಈ ಮುಂಚೆ ನಮ್ಮ ಪ್ರಮೋಷನ್ಗೆ ಬರಬೇಕು ಅಂದ್ಬಿಟ್ಟು ಮಾನ್ಯ ಅಧ್ಯಕ್ಷರಿಗೆ ಮನವಿ ಮಾಡಿದ್ವಿ. ಆ ಮನವಿ ಕೂಡ ಅವರು ಪುರಸ್ಕರಿಸಿಲ್ಲ. ಇದರ ಜೊತೆಗೆ ನಮ್ಮ ಕಲಾವಿದರ ಸಂಘದ ಕಾರ್ಯದರ್ಶಿಗಳಾದ ಶ್ರೀ ರಾಕ್ಲೈನ್ ವೆಂಕಟೇಶ್ ಅವ್ರನ್ನ ಕೂಡ ಕೇಳಿದ್ವಿ. ಅವರು ಕೂಡ ಮಾತಾಡಿ ವಿಫಲರಾಗಿದ್ದಾರೆ. ಸೊ ಹಾಗಾಗಿ ಈ ಒಂದು ಸಿನಿಮಾ ಅನ್ನೋದೇನಿದೆ, ನಾವು ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕಿ ಕಲಾವಿದರಿಗೆ ಊಟ ಬಟ್ಟೆ ಕೊಡೋದ್ರಿಂದ ಹಿಡಿದು ಅವರಿಗೆ ಸಂಭಾವನೆ ಕೊಡೋದ್ರಿಂದ ಹಿಡಿದು ಗೌರವ ಕೊಡೋದ್ರಿಂದ ಹಿಡಿದು ಎಲ್ಲವನ್ನೂ ಮಾಡಾದ ಮೇಲೆ ನಮ್ಮ ಕೈ ಹಿಡಿಯೋದು ಪ್ರಮೋಷನ್ಸ್ ಟೈಮಲ್ಲಿ, ಬರೀ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋದಷ್ಟೇ ಅಲ್ಲ, ಪ್ರಮೋಷನ್ಸ್ ಟೈಮಲ್ಲಿ ಕೂಡ ಇದು ನನ್ನ ಸಿನಿಮಾ ಗೆಲ್ಲಬೇಕು ಅಂತ ನಮ್ಮ ಜೊತೆಗಿರೋದು ಅವ್ರ ಧರ್ಮವಾಗಿತ್ತು. ಅವರು ಈವರೆಗೂ ಯಾವ ಮನವಿಗಾಗಲಿ ನಮಗೆ ಅವರು ರೆಸ್ಪಾಂಡ್ ಮಾಡಿಲ್ಲ. ಅವ್ರ ಕಡೆಯಿಂದ ಒಳ್ಳೆ ಪ್ರತಿಕ್ರಿಯೆ ಸಿಕ್ಕಿಲ್ಲ, ಯಾವ ಪ್ರಮೋಷನ್ಗೂ ಬಂದಿಲ್ಲ. ಸೊ ಹಾಗಾಗಿ ವಾಣಿಜ್ಯ ಮಂಡಳಿ ಇಂಥ ಕಲಾವಿದರ ಮೇಲೆ ಕಠಿಣ ಕ್ರಮ ತಗೋಬೇಕು. ಯಾಕೆಂತಂದರೆ ಕಲಾವಿದರ ಸಂಘದ ಕಾರ್ಯದರ್ಶಿಯಾದ ರಾಕ್ಲೈನ್ ವೆಂಕಟೇಶ್ ಅವರು ಮಾತಾಡಿದ್ದಾರೆ. ಮಾತಾಡಿ ಮನವೊಲಿಸುವಂಥ ಪ್ರಮೇಯವೇ ಇಲ್ಲ. ಇಲ್ಲಿ ಏನೋ ಗಲಾಟೆ ಆಗಿದೆ, ಇನ್ನೊಂದಾಗಿದೆ, ಮತ್ತೊಂದಾಗಿದೆ, ಬರಲಿ ಡಿಬೇಟ್ ಮಾಡೋಕ್ಕೆ ಹೇಳಿ. ಕರೆಸಿ ಚಾನಲ್ಗಳ, ಕರೆಸಿ ಚೇಂಬರ್ಗೆ ನಮ್ಮಿಂದ ಏನು ತೊಂದರೆ ಆಗಿದೆ, ಏನು ಅನ್ಯಾಯ ಆಗಿದೆ ತಾವು ಕೇಳಿ. ನಿಜವಾಗ್ಲೂ ತಪ್ಪು ನಮ್ಮ ಕಡೆ ಎಂದಿದ್ರೆ ನೀವೇನು ಹೇಳ್ತೀರೋ ಅದಕ್ಕೆ ನಾವು ಬದ್ಧವಾಗಿರ್ತೀವಿ. ಇಲ್ಲ ಅಂತಂದರೆ ಇಂತಹ ಕಲಾವಿದರಿಗೆ ನೀವು ದಯವಿಟ್ಟು ಕನ್ನಡ ಚಿತ್ರರಂಗದಲ್ಲಿ ಬೆಳೆಯೋದಕ್ಕೆ ಅವಕಾಶ ಮಾಡಿಕೊಡಬಾರ್ದು, ಅಂಥವ್ರಿಗೆ ಕಠಿಣವಾದ ಶಿಕ್ಷೆ ಆಗಬೇಕು ಅಂತ ಅದೊಂದು ದೂರನ್ನು ಕೊಡ್ತಾ ಇದ್ದೀವಿ. ನಮಗೇನಾಗಿದೆ ನೋಡಿ, ಎಲ್ಲ ಕೇಳ್ತಾ ಇದ್ದು ಹೀರೋಯಿನ್, ನಮಗೆ ಎಲ್ಲರೂ ಕೇಳ್ತಾ ಇರೋದು ಹೀರೋಯಿನ್ ಯಾಕೆ ಬರ್ತಾ ಇಲ್ಲ ಅಂತ. ಸಿನಿಮಾ ಗೆದ್ದಿದೆ. ಮುಂಚೆ ಈಗ ರಾಕ್ಲೈನ್ ವೆಂಕಟೇಶ್ ಅವರು ಬಿಟ್ಟು ಮಾತಾಡಿಸ್ದು, ಚೇಂಬರಿಂದನೂ ಮಾತಾಡಿದ್ದಾರೆ. ಯಾರಿಗೂ ಬೆಲೆ ಇಲ್ಲ ಅಂತಾರೆ. ಅಷ್ಟು ದೊಡ್ಡ ಇದನ್ನ ಹಂಗಿದ್ರೆ ಹಿಂಗೆ ಗೆದ್ದಿರೋದನ್ನೇ ನೀನು ಪ್ರೇಕ್ಷಕರಿಂದ ಅಮ್ಮ ಬಂದ್ಬಿಟ್ಟು ಅಟ್ಲೀಸ್ಟ್ ಬಂಡವಾಳ ಹಾಕಿದ್ವಿ. ನೀನು ಬೇರೆ ಆಯಿತು ರಿಲೀಸ್ ಅಂತ ಡೌಟ್ ಇತ್ತಲ್ವ, ಸಿನಿಮಾ ಗೆದ್ದಿರ್ತಾನೆ, ಈಗಲಾರು ಬರ್ಬೇಕು ತಾನೆ. ಬರ್ದಲ್ಲಿ ನೀನು ಯಾರಿಗೂ ಕೇರ್ ಮಾಡೋಣ ಅಂತ ನೀನು ಬೆಲೆ ಕೊಡ್ತಾ ಇರ್ಕಂದ್ರೆ. ಅದಕ್ಕೆ ನಾವು ಅಧ್ಯಕ್ಷರಿಗೂ ಅವತ್ತು ಮನವಿ ಕೊಟ್ಟಿದ್ವಿ, ಇವತ್ತು ಕಂಪ್ಲೇಂಟೇ ಕೊಡ್ತಾ ಇದ್ದೀವಿ. ಇವತ್ತು ದಯವಿಟ್ಟು ಆಕ್ಷನ್ ತೊಗೊಳ್ಳಿ ಅಂತಲೇ ಹೇಳ್ತಾ ಇದ್ದೀವಿ. ಈ ರೀತಿ ಮಾಡ್ತು ಅಂತ ಅಂದರೆ ನಾನೊಬ್ಬ ಅಲ್ಲ, ನಾಳೆ ಎಲ್ಲರೂ ಇದೇ ಥರ ಮಾಡಿದ್ರೆ ಪ್ರೊಡ್ಯೂಸರ್ಗಳು ಬಂಡವಾಳ ಹಾಕೊಂಡು ಏನಂತ ಅನ್ಸೋದು ಹೇಳ್ತಾರೆ. ಅಟ್ಲೀಸ್ಟ್ ಪಬ್ಲಿಸಿಟಿ ಬರ್ಬೇಕು ತಾನೆ ಜನ. ಅಟ್ಲೀಸ್ಟ್ ಗೆದ್ದಿದೆ, ಈಗಲಾರು ಬಂದ್ಬಿಟ್ಟು ಅಟ್ಲೀಸ್ಟ್ ಒಂದು ಪಬ್ಲಿಸಿಟಿ ಮಾಡು. ಎಲ್ಲ ಒಂದು ಕಡೆ ನಿಮ್ಗೆ ಪೋಸ್ಟ್ ಹಾಕ್ಬಿಟ್ಟು ದಿನ ಕಥೆಗಳು ಹೇಳ್ಕೊಂಡು ಹುಬ್ಳಿಯಿಂದ ಬರ್ತಾಯಿದ್ದೀನಿ, ಬೆಳಗಾವಿಯಿಂದ ಬರ್ತಾಯಿದ್ದೀನಿ ಅಂತ ಹೇಳಕ್ಕೆ ಬಂದರೆ ನಾವು ಮುಂಚೆನೇ ಹೇಳಿರಲ್ವ. ಏನು ಶಿವಣ್ಣ ಅವ್ರಿಗೆ ಏನು ಸಂಬಂಧ, ಉಪೇಂದ್ರಿಗೆ ಏನು ಸಂಬಂಧ, ಸುದೀಪ್ ಅವ್ರಿಗೆ ಏನು ಸಂಬಂಧ, ಅವರೆಲ್ಲ ಯಾಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ಅಶ್ವಿನಿ ಅವ್ರಿಗೆ ಏನು ಸಂಬಂಧ, ಏನು ಸಪೋರ್ಟ್ ಮಾಡ್ತಾ ಇದ್ದಾರೆ. ಕನ್ನಡ ಸಿನಿಮಾ ಗೆಲ್ಲಿ ಉಳಿದಿ ಅಂತ ತಾನೆ. ಇವ್ರುಗಳು ಸ್ವಂತ ಕನ್ನಡದಲ್ಲಿರೋರನ್ನೇ ಇವ್ರುಗಳು ಬಂದ್ಬಿಟ್ಟು ಕನ್ನಡ ಸಿನಿಮಾಕ್ಕೆ ಅವ್ರದ್ದು ಏನು ಬೇಕು ಎಲ್ಲ ತಗೊಂಡ್ಬಿಟ್ಟು ₹1 ಕಡಿಮೆ ಆದ್ರೂ ಇವರು ಒಂದು ಡೇಟಿಗೆ ಬರೋಲ್ಲ, ಒಂದು ಡಬ್ಬಿಂಗ್ ಬರೋಲ್ಲ. ಏನು ಕೇಳಿ, ಓಪನಾಗಿ ಬರಲಿ, ಡಿಬೇಟಿಗೆ ಕೂತ್ಕೊಳ್ಳಿ. ನಮ್ಮಿಂದ ಸೆಟ್ಟಲ್ಲಾಗಲಿ ಅಥವಾ ಪೇಮೆಂಟಲ್ಲಾಗಲಿ ಏನೋ ಸಮಸ್ಯೆ ಇದೆ ಅಂದರೆ ಬಂದು ಓಪನಾಗಿ ಹೇಳಿ, ನಮ್ಮೇಲೆ ಕಂಪ್ಲೇಂಟ್ ಮಾಡಲಿ. ನಾವು ಓಪನಾಗಿ ಹೇಳ್ತಾ ಇದ್ದೀವಲ್ಲ, ಅದು ಬಿಟ್ಬಿಟ್ಟು ನೀವು ಎಲ್ಲರಿಗೂ ದೊಡ್ಡ ಮನುಷ್ಯ ನಮ್ಮ ಮನೆ ನಂಗಿದೆ. ಒಂದು ನಿನ್ನ ಗೆಲ್ಸಿದ್ದು ಪ್ರೇಕ್ಷಕರು, ಅವ್ರಿಗೊಂದು ಬೆಲೆ ಇರೋ. ಎಲ್ಲರೂ ಪ್ರೇಕ್ಷಕರು ಕೇಳ್ತಾರೆ, ರಾಗಿನವ್ರನ್ನ ಕೇಳ್ತಾರೆ, ಸಾಧು ಕೋಗಿಲ ಯಾರನ್ನು ಕೇಳ್ತಾ ಇಲ್ಲ. ಹೀರೋಯಿನಾಗಿ ಬರ್ತಾ ಇಲ್ಲ, ಹೀರೋಯಿನ್ ಅಂತ ಕೇಳಿದಾಗ ನಾವೇನು ಆನ್ಸರ್ ಕೊಡೋಣ? ನಾವು ತಡ್ಕೊಂಡು ಹೋಗ್ಲಿ. ಫಸ್ಟ್ ಇದಕ್ಕೆ ಬಂದಿದ್ದೀನಿ ಅಂತ ಹೇಳ್ತೀವಿ. ಫಸ್ಟ್ ರಿಲೀಸ್ ಮಾಡಿದಾಗ ಬರೀ 2 ಸಲ ಬಂದಿದೆ ಅಷ್ಟೇ. ಸೆಕೆಂಡ್ ಇದ್ರಲ್ಲಿ ಅಟ್ಲೀಸ್ಟ್ ಒಂದೇ ಒಂದು ಪೋಸ್ಟ್ ಹಾಕೋಬಿಟ್ಟು ನಾವು ಎಲ್ಲರೂ ಕತೆ ಹೋಗಿ ಬಂದರೆ ಬತ್ತಾಯಿದ್ದೀನಿ ಅಂತಂದರೆ ಈ ಅಮ್ಮಂಗಾರೆ ಎಲ್ಲಂಗದ ದೊಡ್ಡ ಮನುಷ್ಯನಂಗಾರೆ ಎಲ್ಲರೂ ಮೀರಿಸಿ ಬೆಳೆದಿದ್ದೆ ಅಮ್ಮ. ಅಥವಾ ಎಮ್ಮನೇ ಸ್ವಂತ ಬೆಳೆದಿರೋದು. ಯಾವ ಪ್ರೇಕ್ಷಕರು, ಚೇಂಬರು, ಕಲಾವಿದ ಸಂಘ ಯಾರಿಗೂ ಬೆಲೆ ಇಲ್ವ ಹಂಗಿದ್ರೆ ಭಾಳ ತಪ್ಪು. ಅಧ್ಯಕ್ಷ, ನಾನು ಮನವಿ ಮಾಡ್ಕೊತಾ ಇಲ್ಲ, ನಾನು ಇದು ರಿಕ್ವೆಸ್ಟ್. ನಾನು ದಯವಿಟ್ಟು ನಾವು ಕಂಪ್ಲೇಂಟ್ ಕೊಡ್ತೀವಿ, ಎಮ್ಮನ ಮೇಲೆ ಆಕ್ಷನ್ ತೊಗೊಳ್ಳೇಬೇಕು. ಬೇಡ ನಮ್ಗಿನ್ನು ಬರ್ದೇನೆ ನಮ್ಗೆ ಏನೋ ಎಮ್ಮನ ನಂಬ್ಕೊಂಡಾಗ ನಾವು ಇದು ಮಾಡಿಲ್ಲ. ಇನ್ನು ನಮಗೆ ಗೊತ್ತಿದೆ ಸಿನಿಮಾ ಹೆಂಗಿರು ಪ್ರೇಕ್ಷಕರು ಗೆಲ್ಸವ್ರೆ. ಬೇರೆ ನಮ್ಮ ದೊಡ್ಡ ಕಲಾವಿದರುಗಳು ನಮ್ಗೆ ಸಪೋರ್ಟ್ ಮಾಡ್ತಾಯಿದ್ರೆ ಸಿನಿಮಾ ನಾವು ನಡ್ಕೊಂಡು ಹೋಗ್ತಾ ಇದೆ. ಇನ್ನು ನಾವು ಕರೆಯೋದಿಲ್ಲ ಎಮ್ಮನ್ನು. ಇಷ್ಟೊಂದು ಏನು ಹೋಗೋದು ಕರೆಯೋಂಥ ಹಣೆ ಬರ ನಮಗೂ ಇಲ್ಲ. ದಯವಿಟ್ಟು ನೀವು ಮಾಧ್ಯಮದವರು ಅಷ್ಟೇ ಪಬ್ಲಿಸಿಟಿ ಮಾಡಿ ದಯವಿಟ್ಟು ಆ ಎಮ್ಮನ ಮನೆ ಹತ್ರ ಹೋಗ್ಬಿಟ್ಟು ಯಾಕಮ್ಮ ಬರ್ತಾ ಇಲ್ಲ, ಏನು ಸಮಸ್ಯೆ ಇದೆ, ಪ್ರೊಡ್ಯೂಸರ್ ಕಡೆಯಿಂದ ಸಮಸ್ಯೆ ಇದೆಯಾ, ಡೈರೆಕ್ಟರ್ ಕಡೆಯಿಂದ ಸಮಸ್ಯೆ ಇದೆಯಾ, ಹೀರೋ ಕಡೆಯಿಂದ ಸಮಸ್ಯೆ ಇದೆಯಾ, ಯಾರ ಕಡೆಯಿಂದ ಸಮಸ್ಯೆ ಆಗಿದೆ, ಓಪನ್ಗೆ ಕಂಪ್ಲೇಂಟ್ ಮಾಡ್ತೀವಿ. ಬಂದು ಚೇಂಬರಿಗೆ ಕಂಪ್ಲೇಂಟ್ ಮಾಡ್ತೀಯ ಮಾಡು, ಬೇರೆ ಎಲ್ಲದೂ ಇದೆಯಾ ಕಂಪ್ಲೇಂಟ್ ಮಾಡ್ಬೋದಲ್ಲ. ಅಲ್ಲಿ ನಮಗೇನಾಗಿದೆ ನೋಡಿ, ಈಗ ಮುಖ್ಯವಾಗಿರೋ ವಿಷಯ ಏನಂದರೆ ಶುಕ್ರವಾರ ಮತ್ತೆ 3 ಸಿನಿಮಾಗಳು ಬಿಡುಗಡೆ ಆಗ್ತದೆ. ನಮಗೆ ಸ್ಕ್ರೀನ್ಗಳನ್ನ ಕರೆಕ್ಟಾಗಿ ಮಾಡಿಕೊಡ್ಬೇಕು, ಅದೇ ಇಂಪಾರ್ಟೆಂಟು. ಆ ಹುಡುಗಿ ಬರ್ದಿರೋದು ತುಂಬ ಮುಖ್ಯ. ನನಗಂತೂ ಅನಿಸ್ತಾ ಇಲ್ಲ. ಅವ್ರು ಮಾತಾಡ್ತಾರೆ, ಅವ್ರ ನೋವುಗಳು ಬೇರೆ. ನನಗಿರೋ ನೋವು ಒಂದೇ. ನನಗೆ ನನ್ನ ಸಿನಿಮಾ ಶೋಗಳು ಮಲ್ಟಿಪ್ಲೆಕ್ಸ್ಗಳಲ್ಲಿ ಸಿಂಗಲ್ ಸ್ಕ್ರೀನಲ್ಲಿ ಉಳ್ಕೋಬೇಕು. ಸಿನಿಮಾ ನೀವು ನೋಡಿದ್ದೀರಾ, ಪ್ರವೀಣ ನೋಡಿದ್ದಾರೆ, ಶಿಲ್ಪಾ ಸರ್ ನೋಡಿದ್ದಾರೆ, ಅಣ್ಣನೂ ನೋಡೋರೆ. ನಿಮ್ಮೆಲ್ಲರ ಅಭಿಪ್ರಾಯನೂ ಸಿನಿಮಾ ಬಗ್ಗೆ ಏನಿತ್ತು ಅಂತ ಅವತ್ತು ತುಂಬ ಮುಕ್ತವಾಗಿ ಹೇಳಿದ್ದೀರಾ. ಅಂಥ ಸಿನಿಮಾನ ಉಳಿಸ್ಕೋಬೇಕಾ ಬೇಡವಾ? ನೀವು ನಿರ್ಧಾರ ತೊಗೊಳ್ಳಿ. ನೀವು ಉಳಿಸ್ದೇ ಇದ್ರೆ ನಾವು ಮತ್ತೆ ಸಿನಿಮಾ ಮಾಡೋಕ್ಕೆ ದೇವರೇ ಬರಲ್ಲ.
ಅಲ್ಲಿ ಚೇಂಬರ್ ನಮ್ಮನೆಲ್ಲ ನನ್ನ ತಾಯಿ ಇಲ್ಲೇ ಬಂದು ನನ್ನ ಭಾಷೆ ನಿಮಗೆ ಪ್ರೀತಿ ಇಲ್ದಿದ ಮೇಲೆ ನನಗೆ ಈ ಸಿನಿಮಾ ಬಗ್ಗೆ ಪ್ರೀತಿನೂ ಹೊಟ್ಟೋಗುತ್ತೆ. ಎಲ್ಲ ನೀವು ಅವತ್ತೆಲ್ಲ ಬಂದು ನೋಡಿದಿರ. ರಕ್ಷಣಾ ವೇದಿಕೆಯವರು ನೀವು ಕೂತಿದ್ರಿ, ಶಿವರಾಮೇಗೌಡರು ಇದ್ದರು, ನಮ್ಮ ಜಗದೀಶ್ ಮಾತಾಡಿದ್ರು, ಮೂರ್ತಿಯವರು ಮಾತಾಡಿದ್ರು, ನಮ್ಮ ಪಿ ಮೂರ್ತಿಯವರು ಮಾತಾಡಿದ್ರು, ಎಲ್ಲರೂ ಮಾತಾಡಿದಿರ. ಸಿನಿಮಾ ನೋಡಿದಿರ, ಖುಷಿ ಪಟ್ಟಿದ್ದೀರ, ಎಲ್ಲ ಸಂದೇಶಗಳು ಕೊಟ್ಟಿದ್ದೀರ. ಇದಕ್ಕೆ ಮೀರಿ ನನಗೆ ನನ್ನ ಸ್ಕ್ರೀನ್ಗಳು ಉಳಿಸ್ಬೇಕು, ಒಳ್ಳೊಳ್ಳೆ ಪ್ರೈಮ್ ಶೋಗಳು ನನಗೆ ಉಳಿಸ್ಕೊಡ್ಬೇಕು. ಯಾವ ಭಾಷೆ ಸಿನಿಮಾ ಬಂದರೂ ನಾವು ಬೇಡ ಅಂತ ಇಲ್ಲ. ನನ್ನ ಮನೇಲಿ ನನಗೆ ಊಟ ಇಲ್ದಿದ್ಮೇಲೆ ಬೇರೆಯವ್ರಿಗೆ ಊಟ ಯಾಕೆ ಮಾಡಬೇಕು? ಈಗ ಮುಖ್ಯವಾಗಿರೋ ವಿಷಯ ಏನಂದರೆ ಶುಕ್ರವಾರ ಎಸ್, ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಫಿಲ್ಮ್ ರಿಪೋರ್ಟರ್ ಕೀರ್ತಿ ಪಾಟೀಲ್. ಕೀರ್ತಿ ಪಾಟೀಲ್, ಬಹಳ ಪ್ರಮುಖವಾಗಿ ಗಮನಿಸ್ತಾ ಇದ್ವಿ, ಚಿತ್ರದ ನಿರ್ಮಾಪಕರು, ನಿರ್ದೇಶಕರು ಬಹಳಷ್ಟು ತಿರುಗು ಬಿದ್ದಿದ್ದಾರೆ ನಟಿ ರಚಿತಾ ರಾಮ್ ಮೇಲೆ. ಇಷ್ಟೆಲ್ಲ ಆಗೋದಕ್ಕೆ ಏನು ಕಾರಣ? ಯಾಕೆ ಅವ್ರ ಪ್ರತಿಕ್ರಿಯೆ ಏನಾದರೂ ಕೊಟ್ರಾ? ಈ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ನೀಡ್ತಾ ಹೋಗೋದಾದ್ರೆ ಕೀರ್ತಿ. ಅಖಿಲೇಶ್, ಈಗಾಗಲೇ ನಾವು ನೋಡ್ಬೋದು ಏನಂತ ಹೇಳಿದ್ರೆ, ನಾಗಶೇಖರ್ ಅವ್ರ ನಿರ್ದೇಶನ, ಶ್ರೀನಗರ ಕಿಟ್ಟಿ ಅಭಿನಯ, ಜೊತೆಗೆ ರಚಿತಾ ರಾಮ್ ಕೂಡ ಅವರು ನಾಯಕಿಯಾಗಿ ಅಭಿನಯಿಸಿರುವಂತದ್ದು. ಈ ಹಿಂದೆ ಸಂಚು ಗೀತಾ ಪಾರ್ಟ್ 1 ರಿಲೀಸ್ ಆಗಿದೆ 11 ವರ್ಷ ಹಿಂದೆ. ಆ ಸಂದರ್ಭದಲ್ಲಿ ರಮ್ಯಾ ಅವರು ಆಕ್ಟ್ ಮಾಡಿದ್ರು. ಜೊತೆಗೆ ಆ ಪಾತ್ರಕ್ಕೆ ಇದೀಗ ರಚಿತಾ ರಾಮ್ ಅವರು. ಸೊ ಅಂತ ಸಂದರ್ಭದಲ್ಲಿ ರಮ್ಯಾ ಅವರು ಕೂಡ ಪ್ರಮೋಷನ್ ಆಕ್ಟಿವಿಟೀಸ್ ಗಳಲ್ಲಿ ತೊಡಗಿಸಿಕೊಂಡಿದ್ರು. ಜೊತೆಗೆ ತಮನ್ನಾ ಅವ್ರ ಜೊತೆನೂ ನಾನು ಡೈರೆಕ್ಷನ್ ಮಾಡಿದ್ದೀನಿ, ಅವ್ರ ಜೊತೆನೂ ಕೆಲಸ ಮಾಡಿದ್ದೀನಿ ಅಂತ ನಟ ನಟಿಯರು ಸುದೀಪ್ ಸಹ ಈ ಸಿನಿಮಾಗೆ ಬೆಂಬಲವನ್ನ ಸೂಚಿಸಿರುವಂತದ್ದು. ಹೀಗಾಗಿ ದೊಡ್ಡ ದೊಡ್ಡ ಸ್ಟಾರ್ಗಳ ಬೆಂಬಲ, ಸಪೋರ್ಟ್ ನಮ್ಮ ಸಿನಿಮಾಗಿದೆ. ಆದ್ರೆ ಈ ಸಿನಿಮಾದ ಮೈನ್ ರೋಲ್ ಅಂದ್ರೆ ಲೀಡ್ ರೋಲ್ ನಲ್ಲಿ ಕಾಣಿಸ್ಕೊಂಡಿರುವಂತಹ ರಚಿತಾ ರಾಮ್ ಅವರು ನಮ್ಮ ಸಿನಿಮಾಗೆ ಯಾವುದೇ ರೀತಿ ಸಪೋರ್ಟ್ ನ ಕೊಡ್ತಿಲ್ಲ ಅನ್ನೋ ಒಂದು ಅಳಲು ಸಂಜು ಗೀತಾ 2 ಚಿತ್ರತಂಡದ ಆಗಿರುವಂತದ್ದು. ಅಂದ್ರೆ ಈ ಹಿಂದೆ ಸಹ ಗ್ಯಾರಂಟಿ ನ್ಯೂಸ್ ಜೊತೆಗೆ ನಿರ್ಮಾಪಕ ಚಳವಳಿ ಕುಮಾರ್ ಅವರು ಸಹ ಮಾತನಾಡಿದ್ರು. ಅವರ ಅಳಲನ್ನು ಸಹ ತೋಡ್ಕೊಂಡಿದ್ರು. ಏನಂತ ಹೇಳಿದ್ರೆ, ರಚಿತಾ ರಾಮ್ ಅವರು ಚೂರು ಕೂಡ ಸಪೋರ್ಟ್ ಮಾಡ್ತಿಲ್ಲ ನಮ್ಮ ಸಿನಿಮಾಗೆ ಅನ್ನುವಂಥದ್ದು. ಆದ್ರೆ ನಾನ್ ಅಬ್ಸರ್ವ್ ಮಾಡಿರೋ ಪ್ರಕಾರ ರಚಿತಾ ರಾಮ್ ಅವರು ಈ ಹಿಂದೆ ಸಿನಿಮಾ ರಿಲೀಸ್ ಆಗಿರೋ ಸಂದರ್ಭದಲ್ಲಿ ಇರ್ಬೋದು, ಅಥವಾ ಈ ಹಿಂದೆ ಜನವರಿಯಲ್ಲಿ 17ನೇ ತಾರೀಕು ಸಹ ರಿಲೀಸ್ ಆಗಿತ್ತು. ಆ ಸಂದರ್ಭದಲ್ಲಿ ಸಹ ಸುದ್ದಿಗೋಷ್ಠಿಯಲ್ಲಿ ಭಾಗಿಯಾಗಿದ್ರು. ಜೊತೆಗೆ ಒಂದಷ್ಟು ಇಂಟರ್ವ್ಯೂಗಳನ್ನು ಸಹ ಕೊಟ್ಟಿರುವಂತದ್ದು. ಆದ್ರೆ ರಿಲೀಸ್ ಆದ್ಮೇಲೆ ಅವರು ಖಂಡಿತವಾಗ್ಲೂ ಯಾವುದೇ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ರೀಲ್ ಪೋಸ್ಟ್ ಮಾಡಿದ್ರು ಹೊರತಾಗಿ, ಸಿನಿಮಾ ರಿಲೀಸ್ ಆಗಿದೆ, ಎಲ್ಲರೂ ಸಹ ಈ ಸಿನಿಮಾವನ್ನು ಥಿಯೇಟರ್ ನಲ್ಲಿ ಹೋಗಿ ನೋಡಿ ಅನ್ನುವಂಥದ್ದನ್ನ ರೀಲ್ ಪೋಸ್ಟ್ ಮಾಡಿದ್ರು. ಅದು ಹೊರತುಪಡಿಸಿ ಅದು ಇದೇ ರೀತಿಯ ಅವರು ಪ್ರಮೋಷನ್ ಆಕ್ಟಿವಿಟೀಸ್ ಗಳಲ್ಲಿ ಭಾಗಿಯಾಗಿಲ್ಲ. ಆದ್ರೆ ಇದೇ ಅವರ ಮೈನ್ ರೀಸನ್. ಈಗ ಫಿಲ್ಮ್ ಚೇಂಬರ್ ಮೆಟ್ಲು ಏರೋದಕ್ಕೆ ಕಾರಣ ಏನಂತ ಹೇಳಿದ್ರೆ, ರಚಿತಾ ರಾಮ್ ಅವರು ಥಿಯೇಟರ್ ಕಡೆ ಬಂದು ಒಂದ್ಸಲ ಫ್ಯಾನ್ಸ್ ಕೂಡ ಬರ್ತಾರೆ. ರಚಿತಾ ರಾಮ್ ಅನ್ನುವಂಥದ್ದು ಒಂದು ಬ್ರ್ಯಾಂಡ್ ನೇಮ್. ಸೊ ಈ ಸಿನಿಮಾದಲ್ಲಿ ಅವ್ರು ಆಕ್ಟ್ ಮಾಡಿದ್ದಾರೆ, ಪ್ರಮೋಷನ್ ಆಕ್ಟಿವಿಟೀಸ್ ಅಲ್ಲಿ ಸಹ ಅವರು ತೊಡಗಿಸ್ಕೊಳ್ಬೇಕಾಗುತ್ತೆ. ನಾವು ಅವ್ರ ಪೇಮೆಂಟ್ ಏನು ಕಡಿಮೆ ಮಾಡಿಲ್ಲ, ಎಲ್ಲ ಪೇಮೆಂಟ್ ಅವ್ರದ್ದು ಸೆಟಲ್ ಮಾಡಿದೀವಿ. ಅವ್ರದ್ದು ಯಾವ್ದಾದ್ರು ಒಂದು ಡೇಟ್ ಕೊಡ್ಬೇಕು, ಅಷ್ಟು ಡೇಟ್ ಬಿಸಿ ಇರ್ತಾರೆ, ಶೆಡ್ಯೂಲ್ಸ್ ಎಲ್ಲ ಅವ್ರದ್ದು ಟೈಟ್ ಆಗಿರುತ್ತೆ. ಹೌದು, ಬಟ್ ನಮ್ಮ ಸಿನಿಮಾಗಂತ ಒಂದು ಡೇಟ್ ಕೊಟ್ಟು ಥಿಯೇಟರ್ ವಿಸಿಟ್ ಮಾಡಿದ್ರೆ ಬಹಳಷ್ಟು ಯೂಸ್ಫುಲ್ ಆಗುತ್ತೆ ಅನ್ನೋದು ಅವರ ಒಂದು ಅಭಿಪ್ರಾಯ. ಎಸ್, ಧನ್ಯವಾದಗಳು ಕೀರ್ತಿ ಪಾಟೀಲ್ ತಮ್ಮೆಲ್ಲ ಡೀಟೇಲ್ಸ್ಗೆ.